ಗುರು ಆಟೋ ಬರುತ್ತಾ? ಕರದ್ ನೋಡು, ಬಂದ್ರೆ ಕರ್ಕೊಂಡೋಗ. ಎತ್ತಿ ಕಪಾಳಕ್ ಕೊಡ್ದಂದ್ರೆ ಆಟೋ ತಾನಾಗೆ ಬರ್ಬೇಕು. ಗುರು ಎಲ್ಲಿ ಹೋಗ್ಬೇಕು ಹೇಳಿ? ರಾಮ್ಸ್ವಾಮಿ ಸರ್ಕಲ್ ಬರ್ತೀರಾ? ರಾಮ್ಸ್ವಾಮಿ ಸರ್ಕಲ್ ಇಲ್ಲ ಗುರು, ಬರ್ಬೇಕಾದ್ರೆ ರಿಟರ್ನ್ ಒಬ್ನೇ ಬರ್ಬೇಕು. ಆಗಲ್ಲ. ರೈಲ್ವೆ ಸ್ಟೇಷನ್ ಬರುತ್ತಾ? ಇಲ್ಲ, ಅಷ್ಟು ದೂರ ಬರಲ್ಲ, ಗ್ಯಾಸ್ ಇಲ್ಲ. ಈಗ ಬಂತು ಗ್ಯಾಸ್. ಹಿಲ್ ಫ್ಯಾಕ್ಟ್ರಿ ಇಲ್ಲ, ಆಟೋ ಬರಲ್ಲ. ಸರಿ, ಬಳ್ಳಾರಿ ಸರ್ಕಲ್ ಆದ್ರೂ ಬರುತ್ತಾ? ಆಗಲ್ಲ, ಬೇರೆ ಆಟೋ ನೋಡ್ಕೊಳ್ಳಿ. ಕೊಪ್ಪಳು ಸರಿ ಗುರು. ಇರು ಗುರು, ಅಲ್ಲೊಂದು ರೋಡ್ ಕಾಣಿಸ್ತಿದ್ಯಲ್ಲ ಎದುರುಗಡೆ, ಅಲ್ಲಿ ಬರ್ತೀಯ ಗುರು? ಹತ್ತಿ 100 ರೂಪಾಯಿ ಆಗುತ್ತೆ, ಹತ್ತಿ. ನಿನ್ನಾಗಿ ಇಲ್ಲಿಗೂ ಆಟೋ ಬರಲ್ಲ ಅಂದ್ರೆ ಏನ್ ಡ್ಯಾಶ್ ಗಿಟ್ಟಿದೆ ಆಟೋ ನೀನು? ಸೋಂಬೇರಿ ನನ್ನ ಮಗನೇ, ನಿನ್ನಿಂದ ಎಲ್ಲ ಆಟೋದವ್ರಿಗೂ ಕೆಟ್ಟ ಹೆಸರು. ಮತ್ತೆ ನಿನ್ ಏನಕ್ಕೂ ಆಟೋ ನಿಂಗೆ? ಇಲ್ಲ ಗುರು, ಮನೇಲಿದ್ರೆ ಸೋಂಬೇರಿ ಹಂಗಿಂಗ್ ಅಂತ ಬೈತಾರೆ. ಬೇರೆ ಕಡೆ ಕೆಲ್ಸಕ್ಕೆ ಹೋದ್ರುವೆ ಅಲ್ಲೂ ಬೇವು ಸುರಿಸ್ಬೇಕು, ಅದಕ್ಕೆ ಆಟೋ ಉಳಿಸ್ಬಿಟ್ಟೆ. ನಾಗೇಶ್ ಇವೆಲ್ಲ ಭೂಮಿ ಮೇಲೆ ಇದ್ದು ಏನೋ ಪ್ರಯೋಜನ, ಏನೋ ಸಾಧಿಸ್ತಾನೆ. ಬಂದ್ರೆ ಬರ್ತೀನಿ, ಬಿಟ್ರೆ ಬಿಡ್ತೀನಿ. ಆಟೋ ನಂದು, ಅದನ್ನ ನಿಮ್ಗೆ ಯಾಕೆ? ಈ ತರ ಸೋಂಬೇರಿ ಇದ್ಕೊಂಡು ಗುರು ಬ್ರೈಲ್ ಅದು ಓಪನ್ ಮಾಡೋ ನಿಮಿಷ ನಿನ್ಗೆಲ್ಲ ಹೇಳಿಕ ಆಟೋ. ಏನ್ ಗುರು, ಎಷ್ಟೊತ್ತಾದ್ರೂ ಬಸ್ ಬೇರೆ ಬರ್ತಾನೆ ಇಲ್ಲ. ತಮ್ಮ ಬಾಪ ಗಾಡಿ ಹತ್ತು ಬಾಪ, ಹತ್ತು ಬಾಪ. ಇಲ್ಲ ಅಣ್ಣ, ಅದಲ್ಲ ಅದು. ಇಲ್ಲ 100 ರೂಪಾಯಿ ಕೊಡಪ್ಪ. ಇಲ್ಲ ಅಣ್ಣ, ಹೋಗೋಣ. ಇಲ್ಲ ಅಣ್ಣ, ಬೇರೆ ಕಡೆ. ಸರಿ 70 ಕೊಡು. ಇಲ್ಲ ಅಣ್ಣ, ಇಲ್ಲ ಅಣ್ಣ. ಬಾ 50 ಕೊಡಪ್ಪ. ಸರಿ ಕೂಡ ಇನ್ಮೇಲೆ ಮಾತಾಡ ಬೇಡಪ್ಪ. ಹೋಗೋಣಪ್ಪ. ಥ್ಯಾಂಕ್ ಗಾಡ್, ಒಂದು ಬಾಡಿಗೆ ಸಿಕ್ತು ಗುರು. ಆಹಾ, ಎಲ್ಲೋ ಬೇಕಂತ ಕೇಳೋದೇ ಮರ್ತು ಬಿಡ್ನಲ್ಲ ಪಾಪ. ಅಲ್ಲ ತಮ್ಮ, ಎಲ್ಲೋ ಬೇಕತ್ತಮ್ಮ? ಇಲ್ಲ ಅಣ್ಣ, ಹೋಗಿ ಹೇಳ್ತೀನಿ. ಅಲ್ಲ ಹೇಳ್ಬಿಟ್ರೆ ಈಸಿ ಆಗುತ್ತೆ ಅಲ್ವಾ ಹಂಗೆ ಹೋಗಕ್ಕೆ. ಇಲ್ಲ ಅಣ್ಣ, ಅದು ಆಂಧ್ರಾಗ ಹೋಯ್ತಾ ಇದೀನಿ. ಇಲ್ಲ ತಮ್ಮ, ಇಳ್ಕೊಬಿಡು. ಇಲ್ಲ ಅಣ್ಣ, ಗಾಡಿ ಹೋಗ್ಲೇಬೇಕು ಇವತ್ತು. ಗಾಡಿ ಆಂಧ್ರ ಮುಡಿ ಕೊಡಕ್ ಹೋಗು. 7 ಗುಂಟಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಅನ್ಬೇಕು. ಮುಡಿ ಕೊಡಕ್ ಹೋಯ್ತಾ ಇದೀನಿ. 50 ರೂಪಾಯಿ ಗಾಡಿ ಎತ್ಬೇಕು ಇವಾಗ ನೀನು. ಏನಕ್ಕೆ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದಾನ ಕರ್ಕೊಂಬಂದ್ ಗಾಡಿ ಎತ್ತಿಸಿದ್ಯಾ? ಇಲ್ಲ, ಸರಿಯಾದ ಹುಚ್ಚಿನ ಹತ್ರ ಲಾಕಾಗ್ಬಿಟ್ಟು ತೆಗಿತೀನಿ. ಇರು ಗುರು, ಬಸ್ ಸ್ಟ್ಯಾಂಡ್ ಅಲ್ಲಿ ಸುಮ್ ಬಸ್ ವೇಟ್ ಮಾಡ್ತಿದ್ದವನ್ನ ಬಂದ್ಬಿಟ್ಟು ಇವಾಗ ಆಟ ಆಡ್ತಿದ್ಯಾ ನೀನು? ಯಾವ ಒಳ್ಳೆ ಗಿರಾಕಿ ಗುರು, ನೀವು ಎಲ್ಲಿಂದ ಬರ್ತಿರೋ ಗುರು ನೀವೆಲ್ಲ? ಎಲ್ಲ ನನ್ಗೆ ಹೇಳ್ಬೇಕು. ತಮ್ಮ ಎಲ್ಲೋ ಬೇಕು? ಇಲ್ಲೇ ಅಣ್ಣ, ಕಾಲೇಜ್ ಹತ್ರ ಫಂಕ್ಷನ್ ಐತೆ, ಬಸ್ ಸ್ಟಾಪ್ ಹತ್ರ ಬಿಟ್ರೆ ಸಾಕು. ಬನ್ನಿ ಹತ್ತಿ ಹೋಗೋಣ, ಬನ್ನಿ ಹತ್ತಿ. ಇಲ್ಲ ಅಣ್ಣ, ಇಷ್ಟಂತ ಹೇಳಿದ್ರೆ ಕೊಡಿ, ಒಂದು 150 ಕೊಡಿ, ಇಬ್ರು ಸೇರಿಸಿ ಬನ್ನಿ ಹತ್ತಿ. ಆಗಲ್ಲ ಅಣ್ಣ. ಸರಿ 140 ಕೊಡಿ ಹತ್ತಿ. ಇಲ್ಲ ಅಣ್ಣ, 100 ರೂಪಾಯಿ. ಇಲ್ಲ ಅಣ್ಣ, 100 ರೂಪಾಯಿ. ಇಲ್ಲಾಂದ್ರೆ ಬೇಡ. ಕಂಜೂಸ್ ನನ್ನ ಮಕ್ಕಳ. ಸರಿ 130 ಕೊಡಿ, ಬನ್ನಿ ಹತ್ತಿ ಇಬ್ರು. ಬೆಳಿಗ್ಗೆ ಕೊಳ್ಳೆ ಹೊಡಿತವ್ರ ಗುರು. ನಡಿ ಗುರು, ಹೋಗವ. ಬಾಸ್ ನಿಂತ್ಕೊಳ್ಳಿ. ಏನು ಹೋದ್ರಿ ಹೋಗ್ಲಿ ಅಂತ ಸುಮ್ಮನಿದ್ರೆ ಜಾಸ್ತಿ ಆಗ್ತಾ ಇದೆ. ಬನ್ನಿ ಆಟೋ ಹತ್ತಿ ಇಬ್ರು. ಗೌರ್ಮೆಂಟ್ ಅವ್ನು ಏನಿದ್ರು ಆ ಟ್ಯಾಕ್ಸು ಈ ಟ್ಯಾಕ್ಸು, ವಸ್ತುಗಳಿಗೆಲ್ಲ ಟ್ಯಾಕ್ಸು, ಅದೆಲ್ಲ ಕಟ್ತೀಯಾ? ನೋಡೋಕ್ಕೆ ಸಿಗರೇಟ್ ಸೇತ್ಯಾ ಅನ್ನೋಂಗಿದ್ಯಾ? ನೀವು ನೋಡಿದ್ರೆ ಕುಡಿಯಂಗಿದ್ಯಾ? ಅದಕ್ಕೆಲ್ಲ ಕಟ್ತೀರಾ? ನೀನು ಹೇಳಿದ ಜಾಕೆ ಸೇಫ್ ಕರ್ಕೊಂಡು ಬರ್ತೀನಿ, ಅದಕ್ಕೆ ಕೊಡಲ್ಲ ನೀನು 20-30. ನಡಿ ಆಟೋ ಹತ್ತ ಮಾಡ್ತೀನಿ ಹಾಕೊಂಡು. ಹೋಗತ್ತ ಏನ್ ಮಾಡ್ತಿದ್ದೀರಾ? ಅಣ್ಣ 130 ರೂಪಾಯಿ ಕೊಡ್ತೀನಿ, ಬಸ್ ಸ್ಟಾಪ್ ಹತ್ರ ಇಟ್ಕೊ ಬರ್ತೀರಾ? ಆಹಾ, ಜೂಟ್ ಆಗ್ಬಿಡವ ಗುರು. ನಿಂತ್ಕೊ ಬರ್ತೀರ ಕಳ್ಳ ಮಕ್ಳ. ಬಾಡಿಗೆ ಮಿಸ್ ಆಗೋಯ್ತಲ್ಲ ಗುರು. 10-20 ಎಕ್ಸ್ಟ್ರಾ ಕೇಳಿದ್ರೆ ಈ ತರ ಓಡ್ತಾರಲ್ಲ ಗುರು ಜನಗಳು. ಅಣ್ಣ ಆಟ ಬರುತ್ತಾ? ಏನಿದು ಸಿಗ್ನಲ್ ಅಲ್ಲೇ ಕರಿತಾವನೆ, ಇವ್ನು ನಂಬ ಹತ್ಬೋದಾ? ನಡೀರಣ್ಣ ಹೋಗೋಣ. ಆಹಾ, ಅವಳ ಕಿಡ್ನಾಪ್ ಮಾಡಂಗಿದ್ದಾನಲ್ಲ ಅವನು. ಅರ್ಜೆಂಟ್ ಏನೂ ಮಾಡೋಕ್ಕಾಗಲ್ಲ. ಆಹಾ, ಬಾಯಲ್ಲಿ ಪಾಂಪ್ ಬರಕ್ಕೂ, ಕಿವಿಲೊಂದು ಓಲೆ, ಒಳ್ಳೆ ರೌಡಿ ಇದ್ದಾಗಿದ್ದಾನಲ್ಲ. ಅಣ್ಣ ತಿಂಡಿ ಆಯ್ತಾ?
ಏನ್ ಗುರು ಮಾತಾಡ್ಸಿದ್ರು ಒಂದು ರಿಪ್ಲೈ ಮಾತು ಕೊಡಲ್ಲ ಅಂತವನೇ. ದೇವ್ರೇ ಕಾಪಾಡಪ್ಪ. ಅಣ್ಣ ಯಾವ ಊರಣ್ಣ ನಿಮ್ದು? ಇನ್ನು ಹೋಗೋಷ್ಟರಲ್ಲಿ ಚೂಟ್ ಹೊಂಟೋಗ್ಬೇಕು ಇವನು. ಯಾವ ಗುರು ಇವನು ಬಂದು ಲಾಕ್ ಆಗ್ಬಿಟ್ಟನಲ್ಲ. ಏ ಅಣ್ಣ ಈ ಕಡೆ ಇಲ್ಲ ಅಣ್ಣ, ಸ್ಟ್ರೈಟ್ ಹೋಗ್ಬೇಕು, ಬೇರೆ ಕಡೆ ಎಲ್ಲ ಕಟ್ಟು ಹೊಡಿತಿದ್ದೀರಾ. ಈ ಪೊರ್ಕಿ ಕಚಲ ನನ್ನ ಮಗಳ ಕಾಪಾಡಪ್ಪ ನನ್ನ. ಸ್ಟಾಪ್ ಆಗೋಯ್ತು. ಅಪ್ಪ ನಾನು ಅನ್ಕೊಂಡೆ ಜಾಗ ಬಂದ್ಬಿಡ್ತು. ಅಪ್ಪ ಥ್ಯಾಂಕ್ ಗಾಡ್. ಇವನು ತಪ್ಪ ತಿಳ್ಕೊಂಬಿಟ್ಟೆ. ತೊಳೆಯಣ ಕಾಸು ಬರ್ತೀನಿ ಅಣ್ಣ. ಆದರೂ ಅಣ್ಣ ಮಾತಾಡ್ಬೋದಿತ್ತಲ್ಲ ಅಣ್ಣ ನಾನು ಮಾತಾಡೋದಕ್ಕೆ. ಬಾಯಲ್ಲಿ ಪಾನ್ ಪರಕ್ ಆಗ್ತಿಲ್ವಾ? ಪಾಂಪರಾಕ್ ಮುಗ್ದವನಲ್ಲ ನಿನ್ನ ದೊಡ್ಡ ರೌಡಿ ಥರ ಅನ್ಕೋಬಿಟ್ನಲ್ಲ. ಇಂಥ ಮುಖ ಇಟ್ಕೊಂಡು ಏನಕ್ಕೂ ಆಟೋ ಓಡ್ಸಕ್ ಬರ್ತೀಯ ಜನಗಳನ್ನ ಎದುರಿಸ್ಕೊಂಡು. ಗುರು ಸೆಕೆಂಡ್ ಹ್ಯಾಂಡ್ ಆಟೋ ನೋಡಿದ್ದೀನಿ, ಅದಕ್ಕೆ ಬರಕ್ಕೆ ಹೇಳಿದಿರೆ, ಅಲ್ಲಿಗೆ ಹೋಯ್ತಿದ್ದೀವಿ. ಈ ಕಾಲದಲ್ಲಿ ಆಟೋನೇ ಟ್ರೆಂಡು ಗುರು. ಒಂದು ಆಟೋ ಇಳಿಸ್ಬಿಟ್ರೆ ಕೆಲ್ಸಕ್ಕೆ ಹೋಗೋದು ಬೇಡ, ಸವಾರಿ ಹೊಡ್ಕೊಂಡೇ ಇದ್ಬಿಡ್ಬೋದು. ಸರಿ ಗುರು ನಾನು ಬರ್ತೀನಿ. ಯಾಕೆ ಗುರು ಆಟೋ ನಿಲ್ಸ್ಬಿಟ್ರಿ? ಸರಿ ನೀನು ಹೋಗ್ಬಿಟ್ ಬಾ ಮಚ್ಚ. ಆಟೋ ಓಡಿಸೋ ಪ್ಲಾನ್ ಇದೆಯಾ? ಹೇಳಿರಿ ಸ್ವಲ್ಪ ಬ್ರೋ. ಬನ್ನಿ ಬ್ರೋ ಕೆಳಗೆ. ಆಟೋ ಡ್ರೈವರ್ಸ್ ಅಂದರೆ ನೀವು ಹೇಳಿದ ಥರ ನಮಗೆ ನಾವೇ ರಾಜ ನಾವೇ ಮಂತ್ರಿ. ಬೆಳಗ್ಗೆ ಬಾಡಿಗೆ ಸ್ಟಾರ್ಟ್ ಮಾಡಿದ್ರೆ 1000ದಿಂದ 1,500 ತನಕ ದುಡಿತೀವಿ. ತಿಂಗಳಿಗೆ ಇಲ್ಲ ಅಂದರೆ 25,000ದಿಂದ 30,000 ತನಕ ದುಡಿತೀವಿ. ಗುರು ನಾನು ಅದನ್ನೇ ಹೇಳ್ತಿದ್ದೆ ನನ್ನ ಫ್ರೆಂಡ್ಗೆ ಒಂದು ಆಟೋ ಇಳಿಸ್ಬೇಕಂತ. ಹಂಗೆಲ್ಲ ಹೇಳ್ತೀನಿ ಅನ್ಕೊಂಡ ರಬ್ಬರ್ ಬ್ಯಾಂಡ್ ಮುಗ್ದವನಲ್ಲ. ಆಟೋ ಡ್ರೈವರ್ ಆಗಿರೋದು ಎಷ್ಟು ಕಷ್ಟ ಗೊತ್ತಾ ನಿನಗೆ? ಆಟೋ ತಗೋತಾನಂತೆ. ಆಟೋ ಸಾಮಾನು ಮುಗ್ದವನೇ. ಫಸ್ಟ್ ಎಲ್ಲ ಏರಿಯಾಗ 1-2 ಆಟೋ ಇರ್ತಿತ್ತು ಅಷ್ಟೇ ಬರೀ. ಆದ್ರೆ ಈಗ ಪ್ರತಿ ಗಲ್ಲಿಗೂ 2-3 ಆಟೋ ಇದೆ. ಹೆಂಗೆ ಲೇಡೀಸು ಎಲ್ಲರೂ ಫಸ್ಟ್ ಆಟೋಗಳು ಎಲ್ಲೆಲ್ಲಿದೆ ಅಂತ ಹುಡಿಕೊಂಡ್ ಬರ್ತಿದ್ರು. ಈಗ ಆಧಾರ್ ಕಾರ್ಡ್ ಹುಡಿಕೊಂಡು ಬಸ್ಸಲ್ಲಿ ಓಡಾಡ್ತಿದ್ದಾರೆ ಎಲ್ಲರೂ. ಹೆಂಗೆ ಹಿಂಗಾದ್ರೆ ಹೆಂಗೆ? ಹ ಫಸ್ಟ್ ಎಲ್ಲ ಓಲಾ ಊಬರ್ ಎಲ್ಲ ಇರ್ಲಿಲ್ಲ. ಈಗ ಜನಕ್ಕೆ ಕಮ್ಮಿ ಕಾಸಲ್ಲಿ ಅಟ್ರಾಕ್ಷನ್ ಮಾಡಿ ಯಾವನೋ ಎಲ್ಲೋ ಕೂತ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ದುಡ್ಡು ತಿಂತಾನೇನೆ. ಕಷ್ಟ ಪಡ್ತಾರೆ ನಾವಿಲ್ಲಿ ಗೊತ್ತಾ? ಗುರು ಮನೆ ಮೇಂಟೈನ್ 3 ಹೊತ್ತು ಊಟಕ್ಕೆ ಮೋಸ ಇರಲ್ಲ, ಆದ್ರೆ ಸೇವಿಂಗ್ಸ್ ಮಾಡಕ್ಕಾಗಲ್ಲ, ಒಳ್ಳೆ ಫ್ಯೂಚರ್ ಇರಲ್ಲ. ಲೋನು, ಪೆಟ್ರೋಲು, ಡೀಸೆಲ್, ಗ್ಯಾಸು, ಯಪ್ಪ ತಲೆ ಬಿಸಿ ಆಗೋಗುತ್ತೆ. ಇದೆಲ್ಲ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ? ಯೋಚನೆ ಮಾಡು, ಚೆನ್ನಾಗಿ ಯೋಚನೆ ಮಾಡು, ಟೈಮ್ ಇದೆ. ಇವಾಗ ಹೇಳು, ಆಟೋ ಫೀಲ್ಡಿಗೆ ಬರ್ತೀಯಲ್ವಾ? ನಿಜವಾಗ್ಲೂ ಬರಲ್ಲ ನಂಗೆ ಆಟೋ ಓಡ್ಸೋ ಮೈಂಡೇ ಹೋಯ್ತೋಯ್ತು. ನಾನಂತೂ ಆಟೋ ಓಡ್ಸಲ್ಲ. ಅಯ್ಯೋ ದೇವ್ರೆ ಪಾಪ. ಸರಿ ಆಟೋ ಸರಿ ನಡಿ ಗುರು, ಒಳಗೆ ಕೂತ್ಕೋ. ಕೂತ್ಕೋ. ನೀವೆಲ್ಲರೂ ಆಟೋ ಓಡಿಸಕ್ ಬಂದ್ಬಿಟ್ರೆ ನಾವೇನು ಸೈಕಲ್ ಓಡಿಸ್ಕೊಂಡು ಕೂತ್ಕೊಳ್ಬೋದಾ? ಈಗಲೇ ಗಲ್ಲಿಲ್ಲ 5-10 ಆಟೋ ನೋಡಿದ್ರೆ ಹೊಟ್ಟೆ ಹೊಡಿತದೆ. ಬಾಡಿಗೆ ಸಿಗದೆ ನಾವು ಪಡ್ತಿರೋ ಕಷ್ಟ ಸಾಲದ. ಬೇರೆ ಕೆಲಸ ನೋಡ್ಕೋ ಹೋಗು. ನಮ್ಮ ಕಷ್ಟ ನಮಗೆ ಗೊತ್ತು. ಸರಿ ಇನ್ನೊಂದ್ಸತಿ ಯೋಚನೆ ಮಾಡ್ಕೋಬೋದು ಚೆನ್ನಾಗಿ.